ಕಟ್ಟೋದು ಹೇಗೆ ಅಂತ ಕೇಳಿದ್ರಲ್ವಾ, ಸೊ ಕಟ್ತಾ ಇದ್ದಾರೆ ನೋಡಿ. ಗಂಗೆ ಪೂಜೆ ಏನು ಅಂದರೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಯಾರು ಮಕಾನು ನೋಡದೆ ಡೇಯಲ್ಲಿ ಬಾಣಂತಿ ರೊಟೀನ್ ಹೇಗಿರುತ್ತೆ ಅಂತ ಹಿಂಗೆ ಬಿಟ್ಕೊಂಡು ಹಿಂಗೆ ಮತ್ತೆ ಪಕ್ಕ ಬಂದ್ಬಿಡ್ತಾನೇನೋ ಅಂತ ನಾನು ಒಟ್ಟಲ್ಲಿ ಹುಟ್ರಲ್ಲಿ ಒಬ್ಳೆ ಕಣೋ. ಎಣ್ಣೆ ರೆಸಿಪಿ ಎಲ್ಲಾನು ನಾವು ಆಲ್ರೆಡಿ ಹಳೆ ಬ್ಲಾಗಲ್ಲಿ ಹೇಳಿದ್ದೀವಿ. ಸೊಪ್ಪು Please, Arnav. Welcome back to vlog. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ಈಗಷ್ಟೇ ಎದ್ದಿದ್ದೀನಿ. ನೆನ್ನೆ ಹೇಳ್ದಂಗೆ ಇವತ್ತು ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನ ಅಪ್ಡೇಟ್ ಮಾಡ್ತೀನಿ. ಓವರ್ ಆಲ್ ಒಂದು ಡೇಯಲ್ಲಿ ಬಾಣಂತಿ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮೆಲ್ರಿಗೂ ಹೇಳೋಣ ಅಂತ ನೆನ್ನೆ ಹೇಳಿದ್ದೆ. ಸೊ ಹಾಗೆ ಈಗಷ್ಟೇ ಎದ್ದಿದ್ದೀನಿ. ಏನಂತಾರೆ, ಅರ್ಧನ್ ಇದ್ರೆ ಒಂದು ಎಷ್ಟು ಸಲ ಎದ್ದಿರ್ತೀನಿ, 6-7 ಟೈಮ್ಸ್ ಇದ್ದೆ. ಸೊ ಅದೆಲ್ಲ ಬದಿಗಿಟ್ಟು ಲೆಟ್ ಸ್ಟಾರ್ಟ್ ಅ ಡೇ. ಇವತ್ತು ಈಗ ಏನು ಕುಡಿತೀನಿ ಅಂತ ನಾನು ಹೇಳ್ತೀನಿ. ಏನೇನು ಕುಡಿತೀನಿ, ಏನೇನು ಮಾಡ್ತೀನಿ ಎಲ್ಲ ಹೇಳ್ತೀನಿ. ಲೆಟ್ಸ್ ಗೋ. ಅಂಡ್ ನಿತಿನ್ ಅವರ ಬ್ಲಾಗ್ಸ್ 2K ಸಬ್ಸ್ಕ್ರೈಬರ್ಸ್ ಆಗಿದೆ. ಕಂಗ್ರ್ಯಾಚುಲೇಷನ್. ಏನಮ್ಮ ಇದು ಅನ್ಕೊಂಡೆ ನಾನು. ಪಾಪ ಬರ್ತದೆ. ಏನಮ್ಮ ಇದು? ಗಂಜಿ. ಏನು ಗಂಜಿ? ಕೊಬ್ಬರಿ, ಏಲಕ್ಕಿ, ಬೆಲ್ಲ ಹಾಕಿರೋ ರವೆ ಗಂಜಿ. ಸೊ ತಗೊಳ್ಳಲ್ಲಮ್ಮ. ವೆಲ್ಕಮ್ ಹೋಮ್. ಪ್ರತೀಕ್ ಅವ್ರು ಬಂದರು ಇವಾಗ ಮನೆಗೆ. ನೋಡಿ, ನಾನು ಗಂಡ ಫುಲ್ ಮೋಟಿವೇಟ್ ಮಾಡ್ತಾ ಇದ್ದಾರೆ ಇಬ್ಬರಿಗೂ. ಫುಲ್ ಮಾಡಿ, ಸಖತ್ತಾಗಿ ಮಾಡಿ, ಚೆನ್ನಾಗಿ ಬರ್ತಾ ಇದೆ ಅಂತ. ನೋಡಿ ಅಮ್ಮ, ನನ್ನ ಮಗಳು. ಅವರು ಯಾರಿಗದು ಕೊಟ್ಟಿದ್ದು? ಅವರೇ ಯಾವಾಗೂ ಬಿಗ್ ಸಪೋರ್ಟ್ ಕಣೋ. ಅಮ್ಮ, ನಿನ್ನ ಬ್ಯಾಕ್ ಬರ್ತೈತೆ. ನಿನಗೆ ಟೈಮ್ ಬಂದಿರುವಾಗ ಯೂಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀನು ಮತ್ತೆ ಮೇಲೆ ತೆಗೆದಕ್ಕೆ ಸಾಧ್ಯ ಇಲ್ಲ. ಹುಷಾರು, ಕೊಡಿ. ಅವನು ಬರಲ್ವಲ್ಲ, ಅವಳನ್ನ ಕೊಡಿ. ಏನೋ ಒಂಥರ ಪ್ರೆಷರು. ಬೆಳಿಗ್ಗೆ ರಾತ್ರಿ ನಿದ್ದೆ ಇರಲ್ವಲ್ಲ, ಬೆಳಗ್ಗೆ ಎದ್ದು ಒಂಥರ ಅನಿಸ್ತಿರುತ್ತೆ ಡೇ ಸ್ಟಾರ್ಟ್ ಮಾಡೋಕ್ಕೆ. ಸೊ ಈಗ ವ್ಲಾಗ್ ಎಡಿಟ್ ಮಾಡ್ತಾಯಿದ್ದೆ. ವ್ಲಾಗ್ ಎಡಿಟ್ ಮುಗಿಸಿ ನೋಡಿ, ಒಂದು ಬೀಯಿಂಗ್ ಎಲ್ಲನೂ ಕ್ಯಾಪ್ಚರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸ್ಪೆಷಲಿ ಬಾಣಂತಿಯರು ಕುತ್ಕೊಂಡು ಏನೋ ಯೋಚನೆ ಮಾಡ್ತಿದ್ದಾರೆ ಅಥವಾ ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಂತಂದರೆ ದೇ ಆರ್ ನಾಟ್ ಮ್ಯಾಡ್ ಅಟ್ ಯು. ಅಲ್ಲೇನು ವರ್ಕೇ ಆಗ್ತಾ ಇರಲ್ಲ. ಹಾರ್ಮೋನ್ಸು, ತಲೆ, ಬ್ರೈನು ಎಲ್ಲ ಒಂಥರ ಸ್ಟಕ್ ಆಗಿಬಿಟ್ಟಿರುತ್ತೆ. ಅದು ಸ್ನಾನ ಮಾಡಿಸಿ ಸೊಂಟ ಹಿಡ್ಕೊಬಿಟ್ಟೈತೆ ಅಮ್ಮಂಗೆ. ಪಾಪುಗ ಅಮ್ಮನೇ ಸ್ನಾನ ಮಾಡಿಸ್ತಾರೆ, ಅದಕ್ಕೆ ನಾನೇ ನೀರು ಹಾಕೋದು.
ಈಗ ನನಗೆ ಸ್ನಾನ ಮಾಡಿಸಿ ಆನವ್ಗೆ ಸ್ನಾನ ಮಾಡಿಸಿ ನನ್ನ ಮಗಳಿಗೂ ಸ್ನಾನ ಮಾಡಿಸಿರೋದ್ರಿಂದ ಅಪ್ಪು ನನಗೂ ಸ್ನಾನ ಮಾಡಿಸು ಅಂತ ಕೇಳ್ತಾ ಇದ್ದಾನೆ. ಅಪ್ಪು ಅಪ್ಪು ಇಲ್ಲ ಕಣಪ್ಪು, ಶಕ್ತಿ ಇಲ್ಲ ಕಣ. ಸ್ನಾನ ಮಾಡಿಸ್ತೀಯಮ್ಮ ಅವನಿಗೆ? ಎಷ್ಟಪ್ಪ ಕೊಳೆ, ಕಪ್ಪು ಕೊಳೆ ಹೋಯ್ತದೇನೋ, ಮೋರಿ ನೀರು ತರ ಹೋಯ್ತದೇನೋ. ಹಂಗೆಲ್ಲ ಮಾಡಬೇಡ ಅಪ್ಪು. ಅಲ್ಲ ಹಿಂಗೆ ನೀರು ಬಿಟ್ಕೊಂಡು ಹಿಂಗೆ ಮಕ್ಕ ತಗೊಂಡು ಬಂದ್ಬಿಡ್ತಾನೇನೋ ಅಂತ ನಾನು. ಯಾಕಂದ್ರೆ ಅವನು 2 ನಿಮಿಷದಲ್ಲಿ ಬರ್ತಾನೆ ಸ್ನಾನಕ್ಕೂ. ಸ್ನಾನ ಜಳಕ ಏನು ಇನ್ನೊಂದ್ಸಲ ಹೇಳೋ ಗಾದೆ? ನೂರಿನಂತೆ ಸೀರೆ. ನೀನು ಹೆಂಗಿರ್ಬೇಡ, ಎಂಥವಳು ಇರಬೇಡ ಅಂತೇಳು. ನಾನು ನನ್ನ ತಮ್ಮ ಕೆಟ್ಟವ್ರಂತೆ ನಾವಿಬ್ರು. ನಮ್ಮಮ್ಮ ಒಳ್ಳೆಯವರು. ಹೌದು, ತಾಯಿ ಅಂತ ಮಕ್ಕಳು ಅಂದ್ರೆ ಅವಳು ಬಂದ ತಾಯಿನ ಓದ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಇರುತ್ತೆ ಒಂದು ಬುದ್ಧಿ ಅಂತ ಇರುತ್ತೆ, ಗೊತ್ತಾ? ಈ ತರ ಅಂತ ಈಗ ಅವಳೇ ಹೇಳಿರೋ ಯಾರ ತರ, ಯಾರಲ್ಲಿ ನಿನ್ನ ಬುದ್ಧಿ ಜಾಸ್ತಿ ಇದೆ? ನಿನ್ನ ಬುದ್ಧಿ ನಿನ್ ಮಗನಲ್ಲಿ ಏನಿದೆ, ನಿನ್ನ ಬುದ್ಧಿ ಮೋರಿನಲ್ಲಿ ಏನಿದೆ, ಆಮೇಲೆ ಯಾರಲ್ಲಿ ಜಾಸ್ತಿ ಇದೆ? ಆಯ್ತು ಹೇಳು, ಅದನ್ನು ಹೇಳು. ಹೇಳು ಹೇಳು ಹೇಳು. ಫಸ್ಟ್ ಅಪ್ಪದ ಹೇಳು. ಅಲ್ಲ ಕಣೆ, ನಂತರ ನೀವಿಬ್ರು ಇಲ್ಲ, ಯಾಕೆ ಅಯ್ಯೋ ಅದೇನ ನೂಡನಂತೆ ಸೀರೆ ಅಂತ ಹೇಳ್ದಲ್ಲ ಈಗ. ಅಲ್ಲಮ್ಮ, ಒಂದ್ ಚೂರಾದ್ರೂ ಇರುತ್ತೆ ಅಂದಲ್ಲ, ಆ ಚೂರೇ ಹೇಳು ಒಂದಿನ. ನೀನು ಆ ಚೂರೇ ನೀನು. ಏನು ಏನಾಯ್ತು ಬುದ್ಧಿ? ಸಂಸಾರ ಬುದ್ಧಿ, ಸಂಸಾರ ಗೀತಿ. ಸೊ ನಿನ್ ತರ ಸಂಸಾರ ಗೀತಿ. ಓಕೆ, ಅದಾದ್ಮೇಲೆ ಬುದ್ಧಿ, ಮೋಸ ಮಾಡ್ಬೇಕು. ಜೋರಾಗಿ ಹೇಳಮ್ಮ. ಪುಸು 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 ಅಂತ ಮಾತಾಡ್ತಾವ, ಅದು ಮೇನ್ ಪಾಯಿಂಟ್. ಹೇಳಮ್ಮ. ಒಳ್ಳೆ ಮನಸ್ಸು. ಅಯ್ಯೋ ಕಣ್ ಏನೋ ಒಂದ್ ಕೆರ್ಕೋತಾ ಇರ್ಬೇಕು ಒಟ್ಟಿನಲ್ಲಿ. ಒಬ್ರು ಒಳ್ಳೇದ್ ಮಾಡ್ಬೇಕು ನಮ್ಮ ಮನ್ಸು, ಎಲ್ಲರನ್ನೂ ಬೆರೆಯೋ ಮನ್ಸು, ಎಲ್ಲರ ಜೊತೆ ಅಡ್ಜಸ್ಟ್. ಎಲ್ಲೇ ಕಾಡಲ್ಲಿ ಬಿಟ್ರು ನಾವ್ ಇದ್ದಂಗೆ ಇರ್ತೀವಲ್ಲ, ಅದು ಹೆಣ್ಮಕ್ಳು ಕಲಿಬೇಕಾಗಿರೋ ಮೊದಲನೇ ಬುದ್ಧಿ. ಅದು ನನ್ನಲ್ಲಿದೆ, ಅದು ನಮ್ಮಮ್ಮನಲ್ಲೂ ಇದೆ. ಹೌದು, ಅದು ಮೇನು. ಹಳ್ಳಿಗ್ ಬಿಡ್ಲಿ, ಕಾಡಲ್ಲಿ ಬಿಡ್ಲಿ, ನಾಡಲ್ಲಿ ಬಿಡ್ಲಿ, ಕೊಂಪೆಲ್ ಬಿಡ್ಲಿ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಹೆಣ್ಮಕ್ಳು ಜೀವನ. ಅದು ಹೆಣ್ಮಕ್ಳ ಬಗ್ಗೆ ಕೇಳಿಲ್ಲ ನೀನ್, ನನ್ ಬಗ್ಗೆ ಹೇಳು ಅಂದಿದ್ದು. ಅದನ್ನ ಹೇಳು. ಹೆಣ್ಮಕ್ಳು ಅಂದ್ರೆ ಅದು ಕನ್ಫ್ಯೂಸ್ ಆಗ್ತಾರ ಅವರು. ಏನೋ ಸ್ವಲ್ಪ ಯಾರೋ ಒಳ್ಳೇದು ಹೇಳ್ದಾಗ ಅಟ್ಲೀಸ್ಟ್ ನನ್ನನ್ನು ಹಿಡಿದು ಯಾರು ವ್ಲಾಗ್ ಮಾಡೋರು ಇಲ್ವಲ್ಲ, ಏನ್ ಮಾಡೋಣ? ಅವಳು ಯಾರಿಗೂ ಕೆಟ್ಟದನ್ನು ಬಯಸಲ್ಲ, ಅಪ್ಪ ಇಲ್ಲಿ ನೋಡು, ಅದು ನಿಂಗೆ ಆಯ್ತು. ಇವಾಗ ಅವನ ಬಗ್ಗೆ ಹೇಳು. ಇದು ನನ್ನ ವ್ಲಾಗ್ ಅವಶ್ಯಕತೆ ಇಲ್ಲ. ಕಟ್. ನಂತರ ದಡ್ಡ ಹಂಗಾರೆ ನಾನ್ ನಕ್ಸಲ್ವಾ? ನಾನ್ ನಕ್ಸಲ್ಲ. ಅವನು ಓಕೆ ಓಕೆ, ಹೌದೌದು ಒಪ್ಕೋತೀನಿ ನಾನು. ಅವನ ತರ ಹೌದಾ ಅಂತಲ್ಲ ಮಕ್ಕಳು ಮರಿ ಮದ್ವೆ ಆದ್ಮೇಲೆ ಅದು ಪರ್ಸೆಂಟೇಜ್ ಕಡಿಮೆ ಆಗ್ಬಿಡುತ್ತೆ. ನೀನ್ ಹೆಂಗಿದ್ದೆ ಹೆಣ್ಸ್ಕೋ. ನನ್ನ ಪ್ರಕಾರ ಇವನು ಮದ್ವೆ ಆದ್ಮೇಲೆ ನಂತರ ಇರ್ತಾನೆ ಅಂತ ಹೇಳ್ತೀನಿ. ನಾನು ಹೆಂಗೆ ಗಂಡ ಮಕ್ಕಳು ಅಂತಿದ್ದೆ, ಅವನು ಹಂಗ ಆಗ್ತಾನೆ ಅಂತ ನಾನು ಅನ್ಕೊಂಡಿದ್ದೀನಿ. ಅವನು ಓವರ್ ಆಗಿ ಆಗ್ತಾನೆ, ನನ್ಗೆ ಅದೇ ಇಷ್ಟ ಇಲ್ಲ. ಅಮ್ಮ ಅವ್ನು ಓವರ್ ಅಂದ್ರೆ ಹೆಂಗಂದ್ರೆ ತಲೆಗೆ ಹಚ್ತೆ, ಅವ್ನ ಹೆಂಡತಿ ಮಕ್ಕಳು ನೋಡ್ಕೊಳ್ಳಿ ಸುಮ್ಮನೆ ಅಂತೇನಾರು ಅಂದಿದ್ದಿನ ಹೆಂಗಿರುತ್ತೆ ಹೇಳಿ, ಇಮ್ಯಾಜಿನೇಷನ್ ಮಾಡ್ಕೊ. ನೀನ್ ಬರ್ತೀಯಲ್ಲ ಮನೆಗೆ, ಆಯ್ತಾ? ನಮ್ಮ ಮನೆಗೆ ಬರ್ತೀಯ, ನಾನು ಬರೋದೇ ಇಲ್ಲ ಅವಾಗ. ಇಲ್ಲ, ಇಷ್ಟು ಬರಕ್ಕಾಗಲ್ಲ ಅಲ್ವಾ ಅಮ್ಮ, ಅಪ್ಪು ಮದ್ವೆ ಎಲ್ಲ ಆದ್ಮೇಲೆ ನಿಮ್ಗೆ ಅಂತ ಪ್ರೈವಸಿ. ಅರ್ಥ ಮಾಡ್ಕೊಂಡಿದ್ಯಲ್ಲ. ಹೇಳು. ಹಿಂಗೆ ಅಲ್ಲಿ ಕೂತಿರ್ತಾರಲ್ಲ, ಅಪ್ಪ
ಅವಳಿಗೇನೋ ಮೈಕೆ ನೋವು ಪಾಪ ಪಾಪ ಮೈಕೆ ನೋವು. ನೀನ್ ಕಸ ಏನ್ ಗುಡಿಸ್ತಾ ಮಾಡ್ತಾಳೆ? ಇರ್ತೀನಿ ಮೈಕೆ ನೀನು ನೋವು. ಬರ್ತೀಯಾ ಅವ್ಳು ಕೂತಿರ್ತ ಪಾಪ ಅವ್ಳು ಹುಷಾರಿರಲ್ಲ ನಿಂಗೆ ಗೊತ್ತಿರಲ್ಲ ಆಯ್ತಾ ನಾನು ಕಸ ಗುಡಿಸ್ತಾ ಇರ್ತೀನಿ ನಿಂಗೆ ಸರಿನಾ ನೀನ್ ಹಿಂಗ್ ಬರ್ತೀಯಾ ನಿನ್ ತಮ್ಮ ಹಂಗೆ ಹಿಂಗೆ ಅನ್ಕೊಂಡು ಹಿಂಗ್ ಬರ್ತೀಯಾ ನೀನ್ ನೋಡ್ತೀಯಾ ಫಸ್ಟ್ ಅವನ್ನ ನೋಡ್ತೀಯಾ ಆಮೇಲೆ ನನ್ನ ನೋಡ್ತೀಯಾ ಆಗೇನ್ ಮಾಡ್ತೀಯ ಒಳಗೋಗ್ಬಿಟ್ಟು ಐಫೈ ಹೊಡಿತೀನಿ ಸಖತ್ ಅವ್ನ ಕೈಲಿ ಕಸ ಗುಡಿಸ್ತಿದ್ಯಾ ಸೂಪರ್ ಕಳೆ ನಾವೆಲ್ಲ ಮಾಡಕ್ಕಾಗ್ದ್ರೆ ನೀನ್ ಮಾಡ್ದೆ ಇಂಥ ಸೊಸೆ ಬೇಕಿತ್ತು ನಮ್ಮ ಮನೆಗೆ ಸಖತ್ತು ಹೋಗ ಹಂಗೆ ಕಾಫಿ ಮಾಡ್ಕೊಬಾ ಅಂತೀನಿ ಯಾಕೆ ನೀನ್ ಕಸ ಗುಡಿಸ್ಬಾರ್ದು ಅಂತ ಯಾರು ಹೇಳಿದ್ ನಿನಗೆ ಗುಡ್ಸು ಹೆಂಡತಿ ಹುಷಾರಿದ್ಯೋ ಹುಷಾರಿಲ್ವೋ ಗುಡ್ಸು ನಾನೇನ್ ಮಾಡ್ತೀನಿ ಹೇಳು? ಹಾ ಅವ್ಳು ಬರ್ತಾರೆ, ಇನ್ನು ನಾನೊಂದ್ ಚೇರ ಕೂತ್ಕೊಂತೀನಿ. ನೀನ್ ಮಾಡು ತಲೆ ಒಳಗಡೆಗೆ ಕಸ ಗುಡಿಸ್ಬಾರ್ದು, ಪಾತ್ರೆ ತೊಳಿಬಾರ್ದು, ಅಡಿಗೆ ಮಾಡಬಾರ್ದು. ನಾನ್ ಗಂಡ್ಸು ಅವೆಲ್ಲ ಬಿಟ್ಬಿಡು ದೇವರಾಣೆ ಅಂತ ಆ ಥರ ಇಲ್ಲಪ್ಪ. ಮತ್ತೆ ನಾನ್ ಬಂದ್ಬಿಟ್ಟು ಮಾಡ್ತಾ ಇಲ್ವಾ? ಅವೆಲ್ಲ ಯಾವಾಗಲೇ ಟಿಪಿಕಲ್ ಈ ಟಿಪಿಕಲ್ ಇರ್ತಾರಲ್ಲ ಏನಾಗ್ಬೇಕು ನಾನು ಹೆಂಡತಿ ನಿಂಗೆ ಅತ್ತಿಗೆನಾ ನನಗ ಅವಳ ಅತ್ತಿಗೆ ಅಂತ ಹೇಳ್ತಾರೆ. ಎಣ್ಣೆ ಹಚ್ಚಿಸಿಕೊಳ್ಳುವ ಸಮಯವಾಗಿದೆ. ಎಣ್ಣೆ ರೆಸಿಪಿ ಎಲ್ಲಾನು ನಾವು ಆಲ್ರೆಡಿ ಹಳೆ ವ್ಲಾಗಲ್ಲಿ ಹೇಳಿದ್ದೀವಿ. ಸೊ ನಿಮಗೆ ಅದರದ್ದು ಡೀಟೇಲ್ಸ್ ಬೇಕು ಅಂದರೆ ಪ್ಲೀಸ್ ಹಳೆ ವ್ಲಾಗ್ ನೋಡಿ, ನಿಮಗೆ ಸಿಗುತ್ತೆ. ಮತ್ತೊಮ್ಮೆ ಬೇಕು ಅಂತಂದರೆ ಬೇಗ ಬೇಗ ಹೇಳ್ಬಿಡಿ ಮೇಡಮ್. ಹಂಗೆ ಇದರಲ್ಲಿ ಬಾದಾಮಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಹಳ್ಳೆಣ್ಣೆ, ಆಮೇಲೆ ಇದು ಸಾಸಿವೆ ಎಣ್ಣೆ. ಗೈಸ್ ಹಂಗೆ ಫುಲ್ ಬಾಡಿ ಮಸಾಜ್ ಮಾಡಿಸ್ಕೊಂಡು ನೆಕ್ಸ್ಟ್ ಸ್ನಾನಕ್ಕೆ ಹೋಗೋದು. ಕಣ್ಣಲ್ಲೆಲ್ಲ ಅಪ್ಪ ಕಣ್ಣೆಲ್ಲ ಉರಿತೈತಮ್ಮ. ಗಂಗೆ ಪೂಜೆ ಅಂದ್ರೆ ಗಂಗೆ ಪೂಜೆ ಏನು ಅಂದರೆ, ನೀನು ಆರೈಕೆನಲ್ಲೇ ಇರ್ತೀಯ, ರೆಸ್ಟಲ್ಲಿ ಇರ್ತೀಯ. ಯಾವ ಥರ ದಿನಚರಿ ಕೆಲಸಗಳನ್ನ ಮಾಡಕ್ಕೆ ಬಿಟ್ಟಿರಲ್ಲ ನಿನ್ನನ್ನು. ಅರ್ಥ ಆಯ್ತಾ? ನೀರು ಮುಟ್ಟೋದಾಗಲಿ, ಪೊರ್ಕೆ ಮುಟ್ಟೋದಾಗಲಿ, ಇದು ಮಾಡೋದಾಗಲಿ ಅದನ್ನೆಲ್ಲ ಯಾವಾಗ ಇದು ಹೆಂಗಸು ಮನೆ ಕೆಲಸಗಳನ್ನೆಲ್ಲ ಯಾವುದೂ ಮುಟ್ಟಿಸಿರಲ್ಲ ನಿನಗೆ. ತಿರ್ಗಾ ನೀನು ಅದನ್ನು ಮಾಡಬೇಕು ಅಂದರೆ ಆ ಗಂಗೆ ತಾಯಿ ಅಪ್ಪಣೆ ತಗೋಬೇಕು. ನಾನು ತಿರ್ಗಾ ಮತ್ತಿದ್ದು ಕೈ ಹಾಕ್ತಾ ಇದ್ದೀನಮ್ಮ, ನೀನು ತಿರ್ಗಾ ನಾನು ನೀರು ಕೈ ಹಾಕ್ತೀನಿ, ಇದಕ್ಕೆ ನನಗೇನು ತೊಂದರೆ ಆಗದೆ ಇರೋ ಥರ, ನನ್ನ ಮಗುಗೇನು ತೊಂದರೆ ಆಗದೆ ಇರೋ ಥರ ನೀನು ನನ್ನನ್ನು ಕಾಪಾಡು ಅಂತ ಹೇಳಿ ಕೊಳಾಯಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಯಾರು ಮಖನೂ ನೋಡದೆ ಕೊಳಾಯಿ ಪೂಜೆ ಮಾಡಿ ಗಂಗೆ ತುಂಬಿ ಬಿಂಗೆ ನೀರಿಟ್ಟು ಅದಕ್ಕೆ ಹೂವು ಹಾಕಿ ಅದಕ್ಕೆಲ್ಲ ನೀರೊಳಗಡೆಗೆ ಎಲ್ಲ ಹಾಕಿ ಎಲ್ಲ ಅಂದರೆ ಒಂದು ಕಾಯಿನು, ಅರ್ಶಿನ, ಕುಂಕುಮ, ಅಕ್ಷತೆ, ಒಂದು ಬಟ್ಲಡಿಕೆ, ಒಂದು ಅರ್ಶಿನದ ಕೊಂಬು ಎಲ್ಲ ಇಟ್ಟು ಆ ಚೊಂಬಿಗೆ ಹಾಕಿ ಅದಕ್ಕೆ ಸುತ್ತ ಹಾಕಿ ಗಂಗೆನ ಅಲ್ಲಿಗೆ ಆಹ್ವಾನ ಮಾಡ್ಕೊಂತೀವಿ. ಮಾಡಿಕೊಂಡು ಅವಳೇ ಗಂಗೆ ಅಂತ ಹೇಳಿ ಅಲ್ಲಿ ರಂಗೋಲಿ ಹಾಕಿ ಅದನ್ನ ಇಟ್ಟು ಬೆಳಿಗ್ಗೆ ಜಾವ 2 ಎಲೆ ರಂಗೋಲಿ ಹಾಕಿದ್ಮೇಲೆ ಕಳಶ ಇಡೋ ಇಟ್ಟು ಇದು ಅಕ್ಕಿ ಎಲ್ಲ ಇಡಂಗಿಲ್ಲ. ಇಲ್ಲ ಇಡಬಾರ್ದು. ಕೊಳಾಯಿ ಹತ್ರ ಹೋಗಿ ಮಾಡ್ಬೇಕು ಇದನ್ನ. ಆ ಕೊಳಾಯಿಗೆ ಅರ್ಶಿನ ಕುಂಕುಮ ಇಟ್ಟು ಕೊಳಾಯಿಗೆ ಹೂವು ಮುಡಿಸಿ ಆ ಬಿಂಗೆನೆಲ್ಲ ರೆಡಿ ಮಾಡ್ಕೊಂಡು ಆ ಕೊಳಾಯಲ್ಲಿ ಪೂಜೆ ಮಾಡಿ ಆ ನೀರು ಗಂಗೆ ಹಿಡ್ಕೊಂಡು ಇಲ್ಲಿಟ್ಟು ಆಮೇಲೆ ಆ ತಾಯಿನ ಅಪ್ಪಣೆ ತಗೊಂಡು ಅಡ್ಡ ಬಿದ್ದು ಪೂಜೆ ಮಾಡಿ ಅಮ್ಮನಿಗೆ ನಾನು ನಿನ್ನ ಮೇಲೆ ನಿನ್ನ ಮುಟ್ತಾ ಇದ್ದೀನಿ ಅಂತ ಹೇಳಿ ಅಪ್ಪಣೆ ತಗೊಳ್ಳೋದು ಅಷ್ಟೇ. 3 ತಿಂಗಳು ತಗೊಳ್ಳೋದು. 3 ತಿಂಗಳು ಮಾಡೋರು ಮಾಡ್ತಾರೆ, 5 ತಿಂಗಳು ಮಾಡ್ತಾರೆ, ಸುಮ್ಮನೆ ಮುಟ್ಕೊಂಡ್ಬಿಡ್ತಾರೆ. ಅಂದ್ರೆ ಇವಾಗ ಯಾರು ಬಾಣಂತನೇ ಮಾಡಕ್ಕಿರಲ್ವಲ್ಲ ಅವ್ರಿಗೆಲ್ಲ ಅದನ್ನ ಹೆಂಗಮ್ಮ ಏನಮ್ಮ ಅಂದ್ರೆ ಅವರೇ ಗಂಗೆ ಪೂಜೆ ಮಾಡ್ಕೋಬೋದ ಅಂತ ಮಾಡ್ಕೋಬಹುದು. ಹೆಂಗ ತಾಯಿನ ಅಪ್ಪಣೆ ತಗೊಳ್ಳೋದಕ್ಕೆ ನೀನು ಒಬ್ಳೇ ಮಾಡ್ಕೊಂಡ್ರೇನು, ಇದು ಮಾಡ್ಕೊಂಡ್ರೇನು, ಅವಳು ಇನ್ನೂ ರಕ್ಷೆಯಾಗಿರ್ತಾಳಂತವ್ರಿಗೆ. ಆ ಥರ. ಎಸ್ ಓಕೆ. ಗಂಗೆ ಪೂಜೆ ಮಾಡ್ತಾರಂತೆ. ಅಲ್ಲಿವರೆಗೂ ಈ ತಣ್ಣೀರೆಲ್ಲ ಮುಟ್ಟಕ್ ಬಿಡಲ್ಲ, ಬಿಸಿನೀರಲ್ಲೇ ಕೈ ತೊಳ್ಕೊಬೇಕು, ಈ ಥರದೆಲ್ಲ ಏನೋ ಒಂದು ಶಾಸ್ತ್ರ. ನನಗೆ ಅದು ಮರ್ತೋಗ್ಬಿಟ್ಟಿದೆ, ಆನವಲ್ ಆಗಿರೋದು. ಸೊ ಅದಕ್ಕೆ ಕೇಳ್ತಾ ಇದೆ. ಈಗ ಫುಲ್ಲು ಎಣ್ಣೆ ಮಸಾಜ್ ಆಗಿದೆ. ಸೊ ಇವಾಗ ಮತ್ತೆ ಫುಲ್ ಬಾಡಿಗೆ ಎಣ್ಣೆ ಹಚ್ಚಿ ಮತ್ತೆ ಮಸಾಜ್ ಮಾಡ್ತಾರೆ. ಮಸಾಜ್ ಮಾಡಿ ಬಿಸಿ ನೀರು ಹಾಕಿ ಸ್ನಾನಕ್ಕೆ ಏನೇನೆಲ್ಲ ಯೂಸ್ ಮಾಡ್ತೀವಿ ಅನ್ನೋ ಅರ್ಶಿನ, ಕಡಲೆ, ಇದು ನೀವ್ ಇದನ್ನ ಕೇಳ್ತಾ ಇದ್ರಿ ಹೇಗ್ ಮಾಡೋದು ಅಂತ. ಹಳೆ ಅಂದ್ರೆ ಓಲ್ಡ್ ಮೊನ್ನೆ ವ್ಲಾಗ್ ಅಲ್ಲಿ ಕೇಳಿದೀರಾ. ಆಕ್ಚುಲಿ ಇದಕ್ಕೆ ಏನೇನು ಯೂಸ್ ಮಾಡಿದೀವಿ ಅಂತ ನಾವು ಹಳೆ ವ್ಲಾಗ್ ಅಲ್ಲಿ ಹೇಳಿದೀವಿ. ಅದ್ರ ವಿಡಿಯೋ ಇದೆ, ಅದನ್ನ ನೀವು ನೋಡಿ. ಅಂಡ್
ಇಲ್ಲೆಲ್ಲ ಪಿಗ್ಮೆಂಟ್ ಆಗಿರುತ್ತೆ ಗೊತ್ತಾ, ಇಲ್ಲಿ ಅಥವಾ ನಮ್ಮ ಫೋಲ್ಡೆಡ್ ಏರಿಯಾಸ್ ಏನೇನಿದೆ, ಸೊ ಅಲ್ಲೆಲ್ಲ ನಮಗೆ ಪಿಗ್ಮೆಂಟ್ ಆಗಿರೋದ್ರಿಂದ ನಾವು ಇದರಲ್ಲಿ ಇದಕ್ಕೆ ಏನೇನು ಯೂಸ್ ಮಾಡಿದ್ದೀವಿ ಇಂಗ್ರೀಡಿಯೆಂಟ್ಸ್, ಅದು ಓಲ್ಡ್ ವಿಡಿಯೋದಲ್ಲಿದೆ, ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಪಿಗ್ಮೆಂಟೇಷನ್ ಎಲ್ಲ ಬೇಗ ಕಡಿಮೆ ಆಗುತ್ತೆ ಅಂತ. ಇದನ್ನು ಮಗುಗೆ, ಬಾಣಂತಿಗೆ ಇಬ್ರಿಗೂ ಯೂಸ್ ಮಾಡ್ತೀವಿ. ಇದು ನಮ್ಮಮ್ಮನೇ ಕಂಡುಹಿಡ್ದಿರೋ ಇದ. ಹೌದು, ಅದೆಲ್ಲ ಏನು ಐಟಮಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿರುತ್ತಲ್ವಾ, ಆ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಹಾಕಿ ಇದು ನಾವು ಮಾಡ್ಕೊಂಡಿರುವಂಥ ಕಲ್ಚರ್ ಅಥವಾ ಪದ್ಧತಿ. ನಿಮ್ಗದು ಅನುಕೂಲ ಆಗುತ್ತಾ ಅಥವಾ ಸೆಟ್ ಆಗುತ್ತಾ ನೋಡ್ಕೊಂಡು ಮಾಡ್ಕೊಳ್ಳಿ. ಆ್ಯಂಡ್ ಇದು ಬಂದ್ಬಿಟ್ಟು ಕಸ್ತೂರಿ ಅರಿಶಿನ, ಇದೂ ಅಷ್ಟೇ ನಿಮ್ಮ ಪಿಗ್ಮೆಂಟೇಷನ್ ಎಲ್ಲ ತೆಗಿಯೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ನಾನು ಇದೆರಡರಲ್ಲೇ ಸ್ನಾನ ಮಾಡೋದು, ಯಾವುದೇ ಥರ ಸೋಪೆಲ್ಲ ಯೂಸ್ ಮಾಡಲ್ಲ. ನಾವು ಇನ್ನೂ 5 ತಿಂಗಳು ಯಾವ ಸೋಪು ಏನಿಲ್ಲ, ತಲೆಗೆ ಶಾಂಪು ಯೂಸ್ ಮಾಡ್ತಾರೆ, ವಿಧಿ ಇಲ್ಲ ಮಾಡ್ಕೊಂತಾರೆ. ಆದರೆ ಆವಾಗ ಶೀಗೆಕಾಯಿ, ಹೌದು, ಈಗ ನಮ್ಮ ಅಮ್ಮ ಕೇಳಿದ್ರು, ಬಟ್ ಆಲ್ರೆಡಿ ನಂದು ಶೀಗೆಕಾಯಿ ಹಾಕಿ ಸ್ನಾನ ಮಾಡಿಸೋ ಥರನೇ ಇರುತ್ತೆ ನನ್ನ ಹೇರ್ಸು. ಬೇಡ ಮಮ್ಮಿ ಶಾಂಪು ಯೂಸ್ ಮಾಡೋಣ ಅಂತ ಅಂದೆ. ಈ ಅರ್ಶನ ಒಂದು ನಿಮಿಷ, ನಾನು ರೆಕಾರ್ಡೇ ಗೊತ್ತಿಲ್ಲ, ಸುಮ್ಮನೆ ಹೇಳಿದೆ ಮಾಡು. ಸೊ ಇದೆರಡು ಹಾಕಿ ತುಂಬ ಎಣ್ಣೆ ಹಾಕಿ ಒಂದು 5 ನಿಮಿಷ ಇದನ್ನೆಲ್ಲ ಹಾಕಿ ರಬ್ ಮಾಡ್ಕೊಂಡು ಒಂದು 5 ನಿಮಿಷ ಬಿಟ್ಟು, ನಾರ್ಮಲ್ ಒಂದು ಬಕೆಟಲ್ಲಿ ಫಸ್ಟು ಎಲ್ಲಾನು ವಾಶ್ ಮಾಡ್ಕೊಂಬಿಡ್ಬೇಕು, ಮತ್ತೆ ಸ್ಕ್ರಬ್ ಥರ. ಅದಾದಮೇಲೆ 2 ಬಕೆಟು ಶಾಖೆ ನೀರನ್ನ ಹಾಕ್ತಾರೆ. ಕರೆಕ್ಟ್. ಅದು ಒಂದು ಸ್ವಲ್ಪ ಗ್ರೀನ್ ಥರ ಇರುತ್ತೆ, ಅದು ತಲೆಗೆ ಬಿಸಿ ನೀರು ಹಾಕಿ ಆಮೇಲೆ ಬಿಸಿ ಹಾಕೊಂಬೇಡಿ. ಅಲ್ಲ, ತಲೆಗೆ ಬೇಡ, ಮೈಗೆಲ್ಲ ಹಾಕೊಂಡು ಬಟ್ಟೆ ಸುತ್ತಕೊಂಡು ಆಚೆಯಿಂದ ಬಂದು. ಆ್ಯಂಡ್ ಏನು ಗೊತ್ತಾ, ನನ್ನ ಟಿಪ್ ಏನಂದರೆ, ಬಿಸಿ ನೀರನ್ನ ತಲೆಗೆ ಮತ್ತು ಫೇಸ್ಗೆ, ಮುಖಾಗೆ ಅಂತಾರೆ, ತಲೆಗೆ ಮತ್ತು ಫೇಸ್ಗೆ ಯೂಸ್ ಮಾಡಬೇಡಿ. ಅದರಲ್ಲಿ ಇದೆ ಜುಗು 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 ಆಗುತ್ತೆ. ಗೊತ್ತಿಲ್ಲ, ಹೇಳೋದು ಬರಲಿಲ್ಲ ನನಗೆ. ಜುಗು ಅಂದರೆ ಇದು ಪೋರ್ಸ್ ಇರುತ್ತಲ್ವಾ, ಅದೆಲ್ಲ ನಾರ್ಮಲ್ ನೀರು ಯೂಸ್ ಮಾಡಿದಾಗ ಕ್ಲೋಸ್ಡ್ ಆಗಿರುತ್ತೆ. ನಾವು ಹಾಟ್ ವಾಟರು ಅದೆಲ್ಲ ಹಾಕಿದಾಗ ಓಪನ್ ಪೋರ್ಸ್ ಆಗುತ್ತೆ, ಅವಾಗ ಆ್ಯಕ್ನಿ. ಆಮೇಲೆ ಏನು ಮಾಡಬೇಕು, ಬಿಸಿ ನೀರು ಹಾಕಿದ ತಕ್ಷಣ ನನಗೆ ಹೇಳ್ಬೇಡ, ಇವ್ರಿಗೆ ಹೇಳು. ತಲೆಗೆ ಬಟ್ಟೆ ಕಟ್ಟಿ ಮೈಗೆ ಬಟ್ಟೆ ಸುತ್ತಬಿಟ್ಟು ಕ್ಲೀನಾಗಿ ಅದನ್ನ ಹೇಳೋಣ ನೆಕ್ಸ್ಟ್. ಮಮ್ಮಿ, ನನ್ನ ಹೆಂಡತಿಗೂ ಮಾಡ್ಚೇತಾನೆ ಇದೆಲ್ಲ. ಯಾಕೆ ಅವರಮ್ಮ ಮಾಡ್ತಾರೆ ಕಣೋ ನಿನ್ನ ಹೆಂಡತಿಗೆ? ನಾನೇನು ಇದು ಓಪನ್ ಮಾಡಿ ಏನಂತಂದ್ರೆ ಎಣ್ಣೆ ಕೊಡು. ಏಯ್ ನೋಡ್ದೆ ಇವಳು. ಶಾಖೆ ಸೊಪ್ಪು ಫುಲ್ಲು ಒದಿಸ್ಬಿಡ್ತಾರೆ. ಫುಲ್ ಒದಿಸ್ಬಿಟ್ಟು ಗೋಧಿ ಎತ್ಕೋಬಾಯ್ ಬಿಂದು. ಫುಲ್ ಹೀಟಲ್ಲಿ ಇರ್ಬೇಕಮ್ಮ. ಇದು ತುಂಬ ಬಿಸಿ ನೀರು ಹಾಕಿರ್ತೀವಿ ಹೊಟ್ಟೆಗೆ, ಮೈಗೆ, ತಲೆಗೆ ಹಾಕಿರಲ್ಲ ಕೂದಲಿರುತ್ತೆ ಅಂತ. ಮೈಗೆ ಹಾಕಿರ್ತೀವಿ, ಅರ್ಶಿನ ಉಜ್ಜಿರ್ತೀವಿ, ಶಾಖೆ ಸೊಪ್ಪಿನ ನೀರು ಹಾಕಿರ್ತೀವಿ. ಆ ಶಾಖೆ ಸೊಪ್ಪಿನ ನೀರು ಏನಾಗುತ್ತೆ, ಒಳಗಡೆಯಿಂದ ಬೆವರ್ತಾಳಲ್ಲ, ಕೆಟ್ಟ ನೀರೆಲ್ಲ ಬರುತ್ತೆ. ಹಂಗಾಗಿ ಅದನ್ನ ಬಿಸಿ ಇರಬೇಕಾದ್ರೆ ಹಿಂಗೆ ಕೌಚ್ ಹಾಕ್ಬಿಡ್ತೀವಿ. ಸ್ಟೀಮ್ ಫುಲ್ಲು ಸ್ಟೀಮ್ ಆಗಿ ಆಮೇಲೆ ಮತ್ತೆ ಒಂದು ಸ್ಟೀಮ್ ಕೊಡ್ತೀವಿ ಬಾಡಿಗೆ. ಅಲ್ಲಿ ಒಳಗಡೆನೆ ಒಂದು ಸ್ಟೀಮ್ ಕೊಡ್ತೀನಿ. ಆ ಸ್ಟೀಮ್ ಆಗಿ ಇನ್ನು ಪೂರ್ತಿ ಆದ್ಮೇಲೆ ಈಗ ಫುಲ್ ಹಬೆ ಕಿತ್ಕೊಂಡು ಬರುತ್ತೆ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಅಂದರೆ ನಾವೇ ಸ್ನಾನ ಮಾಡಿ ಮುಖಕ್ಕೆ ಏನಾದರೂ ಕ್ರೀಮ್ ಹಚ್ಕೊಂಡ್ರೆ ಫುಲ್ಲೆಲ್ಲ ಗುಳ್ಳು ಥರ ಸ್ವೆಟ್ ಕಾಣುತ್ತಲ್ಲ, ಇನ್ನು ಆ ಥರ ಗೊಬ್ಬರ ಹಾಕಿದ್ರೆ ಇದ್ದಂಗಿರಲ್ಲ ಹೀಟು, ಅದು ಈ ಸೆಕೆಗೆ. ಅಪ್ಪೋ, ಹೌ ಹ್ಯಾಪಿ ಯು ಆರ್. ತುಂಬಾನೇ ಬರ ಅದ್ರಲ್ಲಿ ಬೇರೆ ಹೇಳ್ತಾರಲ್ಲ, ಒಳ್ಳೆ ಓಪನಿಂಗ್ ಸಿಕ್ಕಿದೆ, ಕಂಟಿನ್ಯೂ ಮಾಡಿ, ಆಲ್ ದಿ ವೆರಿ ಬೆಸ್ಟ್ ಅಂತೆಲ್ಲ ಕಮೆಂಟ್ಸ್. ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅಂತ ಅಲ್ಲ. ಪುಣ್ಯವಂತರ ಮಾತ್ರ ಅವಕಾಶ, ಅದನ್ನ ಉಪಯೋಗ ಮಾಡ್ಕೊಳ್ಳೋಣ. ಸದ್ಗುಣ ಸಂಪನ್ನ, ಇಲ್ಲ ಹೋದ್ರೆ ಮೋರಿಗೆ ಹೋಗೋಣ. ಊರಿಗೆ ಹೋಗೋಣ. ಏನ್ ಪ್ರಾಸ ಏನ್ ಪ್ರಾಸ. ಆಮ ಕುಡಿಮ. ಸೀರೆ ಕಟ್ಟೋದು ಹೇಗೆ ಅಂತ ಕೇಳಿದ್ರಲ್ವಾ, ಸೊ ಕಟ್ತಾ ಇದ್ದಾರೆ ನೋಡಿ. ಸೊ ಫಸ್ಟು ಮಲ್ ಸೀರೆ ಬರುತ್ತೆ ಅಲ್ವಾ, ಮಲ್ ಕಾಟನ್ ಸೀರೆ, ಸೊ ಅದನ್ನು ಯೂಸ್ ಮಾಡ್ತಾ ಇರೋದು. ಇಲ್ಲಾಂದರೆ ಬೇರೆದೆಲ್ಲ
ಆಗಲ್ಲ, ಕಷ್ಟ ಆಗುತ್ತೆ. ಹತ್ತಿ ಇಟ್ಕೊಬೇಕು. ಅದು ಇಲ್ಲಿವರೆಗೂ ಹಾಕೊಂಡು ಅದ್ರ ಮೇಲೆ ನಾವು ಪ್ಯಾಂಟ್ ಮಾಡಿ ಪ್ಯಾಂಟ್ನ ಹೊಟ್ಟೆ ಮೇಲೆ ಹಾಕೊಂಡ್ರೆ ಆಗುತ್ತೆ. ನಾವು ಇದನ್ನ ದಪ್ಪ ಮಾಡ್ಕೊಂಡ್ರೆ, ಇದನ್ನ ಪ್ಯಾಟರ್ನ್ ಸಣ್ಣಕ್ಕೆ ಮಾಡ್ಕೊಂಡ್ರೆ ಇದು ದಪ್ಪ ಬಂದ್ಬಿಡುತ್ತೆ, ಅವಾಗ ಕಷ್ಟ ಆಗುತ್ತೆ. ಏನಕ್ಕೆ ಇದನ್ನ ಕಟ್ಟೋದು ಕಂಫರ್ಟ್ ಅಂದ್ರೆ ಹೊಟ್ಟೆ ಪಾಪು ಇರುತ್ತೆ ಅಲ್ವಾ, ಪಾಪು ಅಂತ ಎಂಟಿ ಆಗೋಗುತ್ತೆ. ಓಕೆ ಓಕೆ ಅದಕ್ಕೆ ಆಲ್ಸೋ ಫಾರ್ ಬ್ಯಾಕ್ ಹಿಂಗಾಗ್ಬಿಡುತ್ತೆ, ಕರ್ವಾಗ್ಬಿಡುತ್ತೆ. ಹೌದೌದು. ಸೊ ಅದೆಲ್ಲಾನು ಇದೆಲ್ಲ ಹೆಂಗಾಗಿರುತ್ತೆ ಅಂದ್ರೆ ಶಕ್ತಿ ಕಳ್ಕೊಂಡಿರುತ್ತೆ. ಓಕೆ, ಅದಕ್ಕೆ ಬಣ್ಣ ಅದಕ್ಕೆ ಇದೆಲ್ಲ ಪ್ರೊಸೀಜರ್ಗಳು. ಸೊ ಹಂಗಂದ್ರೆ ಮಿನಿಮಮ್ ಅಂದರೂ 1 ವರ್ಷ ಅಲ್ವೇನೆ ಅಕ್ಕ? 1 ವರ್ಷ ಅಲ್ಲ 1.5 ವರ್ಷ ಪ್ರೆಗ್ನೆಂಟ್ ಆದರೆ 9 ತಿಂಗಳು ಬಸ್ರುತಾನ. ಅದಾದ್ಮೇಲೆ 2 ವರ್ಷ ರಿಕವರಿ ಆದೆ ಅನ್ನೋಷ್ಟು ಐ ವಾಸ್ ಪ್ರೆಗ್ನೆಂಟ್ ಆಗಿ. ಈಗ ಕಾಣಿಸಲ್ಲ ಪ್ಯಾಂಟ್ ಮೇಲೆ ಇದನ್ನ. ಎಷ್ಟು ದಿನ ಹಾಕೋಬೇಕು ಈ ಥರ? ಸೊ ಆ್ಯಕ್ಚುಲಿ ಸ್ವೆಟರ್ ಎಲ್ಲ ವೇರ್ ಮಾಡಿ ವಾರ್ಮ್ ಆಗಿರಬೇಕು, ಆದರೆ ಈಗ ಸಮ್ಮರ್ ಇರೋದ್ರಿಂದ ಅದನ್ನು ಮಾಡ್ತಾರೆ. ಇದರ ಮೇಲೆ ಬೆಲ್ಟ್ ಹಾಕೋಬೇಕು. ಬೆಲ್ಟ್ ಹಾಕೋತೀನಿ, ಡಾಕ್ಟ್ರ್ ಹೇಳಿರೋದು ಹಾಗೆ. ಇದ್ರ ಮೇಲೆ ಬೆಲ್ಟು ಮೇಲೆ ಬೆಲ್ಟ್ ಹಾಕೊಳ್ಳಿ ಅಂತ. ನಾನೇ ಹಾಕೋತೀನಿ ಬಿಡಿ. ಆ್ಯಕ್ಚುಲಿ ನಾವೇ ಹಾಕೋಬಹುದು. ಸೀರೆ ಕಟ್ಕೊಳ್ಳೋಕ್ಕೆ ಅಥವಾ ಕಟ್ಟಕ್ಕೆ ಯಾರೂ ಇಲ್ಲ ಅಂದರೆ ಈ ಬೆಲ್ಟ್ ಯಾರೋ ಲಿಂಕ್ ಏನೋ ಕೇಳಿದ್ರು. ಎಲ್ಲಿ ತಗೊಳ್ಳೋದು ಈ ಬೆಲ್ಟ್ನ? ಹೌದು ರೀ, ಇದು ಯಾವ್ದ್ರಲ್ಲಿ ತಗೊಂಡಿದ್ದೆ? ಅಮೆಝಾನ್ ಅಲ್ವಾ ಬೆಲ್ಟ್? ಅಮೆಝಾನ್ ತೋರಿಸ್ತೀನಿ ಅದನ್ನು. ನಾನು ನೋಡಿದೆ ಮುಖ. ಇದನ್ನ ಫಸ್ಟ್ ಹಿಂಗೆ ಹಾಕಿ ಪ್ರೆಷರ್ ಕೊಟ್ಟು ಹಾಂ, ಮಿಲ್ಕಲನಿ ಕಣ ಐತೆ, ವರ್ಕ್ ಆಯ್ತಲ್ಲ. ಮಾಡವ ಬೇಗ. ಅಪ್ಪ ಗುಡ್ ಬಾಯ್ ನಮ್ಮಲು. ಇದನ್ನ ಹಾಕೊಂಡೆ ಊಟ ಮಾಡಬೇಕು. ಊಟ ಮಾಡಕ್ಕೆ ಹೋಗ್ತಾನೆ. ಬನ್ನಿ, ಏನು ಊಟ ಮಾಡೋಣ ಗೊತ್ತಾ? ನಂಗೆ ಏನು ಊಟ ಒಳಗಡೆ ಹೋಗ್ತಿದೆ ಗೊತ್ತಾ? ಇದ್ರೊಳಗಡೆ ಇದ್ರೆ ಇದನ್ನ ಏನಕ್ಕೆ ದಿನ ಕೊಡ್ತೀವಿ ಗೊತ್ತೇ ನಾವು? ಪಾಯಸ ಇದೇನೋ ಕೊಡ್ತಾರೆ ಅಂತ ನಮ್ಮಮ್ಮ ಹೇಳ್ತಾ ಇದ್ದಾರೆ. ಮೈಕೆ ನೋವಿಗೆ ಒಳ್ಳೆಯದು. ಇದರಲ್ಲಿ ಗಸಗಸೆ ಇರುತ್ತೆ, ನಿದ್ದೆ ಮಾಡ್ತಾಳೆ. ಕೊಬ್ಬರಿ ಇರುತ್ತೆ, ಸೊಂಟಕ್ಕೆ ಭದ್ರ. ಇದಕ್ಕೆ ಹೌದು, ಒಣ ಕೊಬ್ಬರಿ. ಹಾಂ, ಆಮೇಲೆ ಒಂಚೂರು ಹಾಲು ಮಿಕ್ಸ್ ಮಾಡ್ತೀವಿ. ಹಾಲು ಇದು, ಆಮೇಲೆ ಇದಕ್ಕೆ ಅಳವಿ ಬೀಜ ಅಂತ ಮಿಕ್ಸ್ ಮಾಡ್ತೀವಿ, ಅದು ಸೊಂಟಕ್ಕೆ ಭದ್ರ. ಆಮೇಲೆ ಇದು ಏನಪ್ಪ, ಖರ್ಜೂರ, ಒಣ ಖರ್ಜೂರ, ಇಷ್ಟನ್ನು ಮಿಕ್ಸ್ ಮಾಡಿ ಕೊಡ್ತೀವಿ. ಆದರೆ ಅಳವಿ ಬೀಜ, ಒಣ ಖರ್ಜೂರ ಎಲ್ಲ ಸ್ವಲ್ಪ ಜೀರ್ಣ ಆಗೋದು ಕಷ್ಟ. ಸೊ 1 ತಿಂಗಳಾದ್ಮೇಲೆ ಮತ್ತೆ ಪ್ಯಾಟ್ರನ್ ಚೇಂಜ್ ಮಾಡ್ತೀನಿ. ಇದು ಪಾಯಸ ಇದು ಕಂಟಿನ್ಯೂಸ್ ಆಗಿ 3 ತಿಂಗಳಂತೂ ಕಂಪಲ್ಸರಿ ಇದು ದಿನ ಡೈಲಿ ಕುಡಿಲೇಬೇಕು. ಸೊ ಅದರಲ್ಲಿ ಸ್ವೀಟ್ ಕ್ರೇವಿಂಗ್ ಜೊತೆಗೆ ಗುಡ್ ಫ್ಯಾಟ್ಸ್ ಎಲ್ಲಾನು ಇದೆ. ಅಂದರೆ ಸ್ವೀಟ್ ಅಂದರೆ ಸಕ್ಕರೆ ಹಾಕಲ್ಲ, ಅದಕ್ಕೆ ನಾವು ಬೆಲ್ಲ ಹಾಕ್ತೀವಿ. ಸಕ್ಕರೆ ಹಾಕ್ಬಾರ್ದು, ಐರನ್ ಇದು ಚೂರು ಬೆಲ್ಲ ಹಾಕಿರ್ತಾರೆ. ಸಕ್ಕರೆ ಬೆಲ್ಲ ಎರಡೂ ಒಂದೇ. ಈ 0.23 ಬೆಲ್ಲದಲ್ಲಿರುತ್ತೆ ಅಷ್ಟೇ, ಬಟ್ ಎರಡೂ ಒಂದೇ. 10 ಮಿನಿಟ್ಸ್ ಮಲಗಿದೆ ಮೇಡಮ್, ಬಿಡಂಗೆ ಕಾಣಲ್ಲ. ಪ್ಲೀಸ್ ಆನವ್ ಹಾಸಿಗೆ ಮೇಲೆ ಹತ್ತು ಬಂದ್ಬಿಡ್ತಾನೆ ಗೈಸ್. ಎಷ್ಟು ಇಳಿ ಅಂದ್ರೂ ಇಳಿಯಲ್ಲ. ಭಯ ಆಗುತ್ತೆ ಅಮ್ಮಂಗೆ ನೀನು ಬಿದೋಗ್ತೀಯ ಅಂತ. ಆನವ್ ಪ್ಲೀಸ್ ಆನವ್. ನೋಡಿ ಜಾರ ಆಟ ಆಡೋದಂತ. ಕೊಡು, ಬಿಡು ಇಲ್ಲೇ ಬಿಡು. ಹಾಂ, ಥ್ಯಾಂಕ್ ಯು ಆನವ್. ಅಯ್ಯೋ ದೇವ್ರ, ಎಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತ ನೆನೆಸ್ಕೊಂಡು ಭಯ, ಬೇಜಾರು. ಎಲ್ಲರಿಗೂ ನಾವೇ ಸ್ಪೇಸ್ ಕೊಡಬೇಕು, ನಾವೇ ಟೈಮ್ ಕೊಡಬೇಕು. ನೀನೇ ಅಪ್ಪು. ಸಂದೇಶ ನೀಡುತ್ತಿದೆ ಕಳ್ತಾನೆ ಇದ್ದಾಳೆ, ಫೀಡಿಂಗ್ ಕೇಳ್ತಾನೆ ಇದ್ದಾಳೆ.
ನೀನು ಬೇರೆ. ಏನಂತಮ್ಮ ಹೊಟ್ಟೆ ನೋವು ಅವಳಿಗೆ? ಕೊಡು 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 ಅಂತ. ಬಾಯಿ ಕೊಚ್ಚಿ. ಅಮ್ಮ ಬೇಡ. ಹೈಫೈ ಹೈಫೈ ಆನೆ ಹೈಫೈ. ಚೀಸ್ ಟು ಅನ್ನದರ್ ಡೇ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಿಲ್ ದೆನ್ ಸಿ ಯು, ಐ ಲವ್ ಯು. ಆಮೇಲೆ ಎಲ್ಲರೂ ನನಗೆ ಮೆಸೇಜ್ ಕಳಿಸಿದ್ರಿ, ಪಾಸಿಟಿವ್ ಮೆಸೇಜ್. ನಂಗೆ ಅದು ಖುಷಿ ಆಯಿತು. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.